ಮಂಡ್ಯ ನಗರಸಭೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯ ಪೂರ್ವಭಾವಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಸಚಿವ ಎನ್ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ನಗರದ ಎ&ಎ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಸಭೆಯಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಪಕ್ಷದ ಕಾರ್ಯಕರ್ತರ ಮೂಲಕ ಸರ್ಕಾರ ರಚನೆಯಾಗಿದೆ. 138 ಜನ ಶಾಸಕರಾಗಿ ಸಿದ್ದರಾಮಯ್ಯ ಸಿಎಂ, ಡಿಕೆಶಿ ಡಿಸಿಎಂ ಆಗಿದ್ರೆ ಅದು ಕಾರ್ಯಕರ್ತರ ದುಡಿಮೆ. ನಮ್ಮ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದ್ದೇವೆ. 1700 ಕೋಟಿ ವರ್ಷಕ್ಕೆ ಕೊಡ್ತಿದ್ದೇವೆ. ಕೃಷಿ ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಜಿಲ್ಲೆಯ ಜನರಿಗೆ ಕೊಡ್ತಿದ್ದೇವೆ. ವಿವಿಧ ಇಲಾಖೆಯ ಸೌಲಭ್ಯಗಳನ್ನು 1 ಲಕ್ಷ ಕೋಟಿಯನ್ನ ಈ ರಾಜ್ಯದ ಜನರಿಗೆ ಕೊಡ್ತಿದ್ದೇವೆ ಎಂದರು. ತಾಲೂಕು ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢ ಮಾಡಬೇಕು. ನಾವೆಲ್ಲರೂ ಪಕ್ಷವನ್ನು ಗಟ್ಟಿಗೊಳಿಸಿ ಸ್ಥಳೀಯ ಮಟ್ಟದ ಅಧಿಕಾರ ಪಡೆಯಬೇಕು. ಪಕ್ಷಕ್ಕೆ ಹೆಚ್ಚು ಸದಸ್ಯರನ್ನ ಸೇರ್ಪಡೆ ಮಾಡಿಸಬೇಕು ಅಂತ ತಿಳಿಸಿದರು. ಕನಿಷ್ಠ 50ರಿಂದ 70% ಏನು 1,300 ಜನರ ಆಯ್ಕೆ ಮಾಡಬಹುದು. 70% ಅಂದ್ರೆ 700ರಿಂದ 800 ಜನರ ನಾವು ಗೆಲ್ಲಿಸಲಿಕ್ಕೆ ನಮ್ಮೆಲ್ಲ ಶಾಸಕರು ನಮ್ಮ ಪಕ್ಷದ ಕೊಂಡರು ಅಭಿವೃದ್ಧಿಗಳು ನೀವೇನಿಗೆ ಲೋಕಸಭೆಯಲ್ಲಿ ಅಸೆಂಬ್ಲಿನಲ್ಲಿ ನೋಡಿದ್ರು ಅದೇ ರೀತಿ ನಿಮ್ಮ ಗೆಲುವುಗೋಸ್ಕರ ನಮ್ಮ ಎಲ್ಲ ಶಾಸಕರಿಂದ ಪಕ್ಷದ ಮುಖಂಡರು ಪರವಾಗಿ ಕೆಲಸ ಮಾಡಿ ಮಹಿಳೆಯರಿರ್ಬೋದು, ಎಲ್ಲ ರಿಸರ್ವೇಶನ್ ವಿರೋಧನೆಲ್ಲ ಪ್ರಯತ್ನ ಮಾಡಿ ಇವತ್ತು ಡೈರಿನಲ್ಲಿ ಇದು ಬಂದುದಕ್ಕೆ 1-2 ಬಿಟ್ಟರೆ ಎಲ್ಲ ಡೈರಿನಲ್ಲಿ ಡಿಸಿ ಬ್ಯಾಂಕಲ್ಲೂ ಬಹುತೇಕ 12ರಲ್ಲಿ 10 ಅದೇ ರೀತಿ ಶಾಸಕ ಗಣಿಗ ರವಿಕುಮಾರ್ ಮಾತನಾಡಿ, ಸ್ಥಳೀಯ ಮಟ್ಟದಲ್ಲಿ ಅಧಿಕಾರ ಕೊಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಆಕ್ಟಿವ್ ಆಗಬೇಕು. ನಮಗೆ ಅಧಿಕಾರ ಕೊಡಲು ನೀವು ಶ್ರಮ ಪಟ್ಟಿದ್ದೀರಿ. ನಿಮಗೆ ಇವಾಗ ಅಧಿಕಾರ ಸಿಗಬೇಕು. ಕಳೆದ MP ಚುನಾವಣೆಯಲ್ಲಿ ಸೋತಿದ್ರಿ. ಇದೀಗ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಜ್ಜಾಗಬೇಕು. ಜಿಲ್ಲಾ ಪಂಚಾಯತ್ಗೆ ಸಜ್ಜಾಗಿ ಮಂಡ್ಯ ನಗರಸಭೆಯಲ್ಲಿ 1 ಮತದಿಂದ ಸೋತಿದ್ದೇವೆ. ಕುಮಾರಸ್ವಾಮಿ ಅವರು ಪ್ರತಿಷ್ಠೆಗೆ ತೆಗೆದುಕೊಂಡ್ರು. ನೀವು ಅಷ್ಟೇ ನಿರ್ಲಕ್ಷ್ಯ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಿಮಗೆ ಟಿಕೆಟ್ ಸಿಗುತ್ತೆ, ನ್ಯಾಯಸಮ್ಮತಿಯಾಗಿ ಸಿಗುತ್ತೆ. ಪ್ರತಿ ಗ್ರಾಮದಲ್ಲಿ ಮಾತನಾಡಿ ಪಾರ್ಟಿಗೆ ಸೇರ್ಪಡೆ ಮಾಡಿ ಪಕ್ಷ ಬಲಪಡಿಸುವ ಕೆಲಸ ಮಾಡಿ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಗೆಲ್ಲಬೇಕು. ಕಾರ್ಯಗತಗೊಳಿಸಲು ನೀವೆಲ್ಲರೂ ಶ್ರಮ ಪಡಬೇಕು. ಜನ ಬೆಂಬಲ ಇರುವವರಿಗೆ ಟಿಕೆಟ್ ಇಲ್ಲದಿದ್ರೆ ಟಿಕೆಟ್ ಇಲ್ಲ ಅಂತ ಹೇಳಿದರು. ಪ್ರತಿ ಬೂತ್ನಲ್ಲೂ ನಿಮ್ಮ ಕಾರ್ಯಕರ್ತರ ಪಡೆಯನ್ನ ತಯಾರು ಮಾಡಬೇಕು. ಯಾರು ನಿಷ್ಕ್ರಿಯರಾಗಿದ್ದಾರೆ ಅವರನ್ನ ಆಕ್ಟಿವ್ ಮಾಡಬೇಕು. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಮಂಡ್ಯ ವಿಧಾನಸಭಾ ಕ್ಷೇತ್ರದ 1ರಲ್ಲೇ 400 ಕೋಟಿ ರೂಪಾಯಿಯ ಕೆಲಸ ಕಾಮಗಾರಿ
ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಮಾತನಾಡಿ, ನಿಮ್ಮ ಶ್ರಮದಿಂದ ನಾವು ಅಧಿಕಾರದಲ್ಲಿದ್ದೇವೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಇಲ್ಲ ಅಂದೋರಿಗೆ ನೀವು ಉತ್ತರ ಕೊಟ್ಟಿದ್ದೀರಿ. ಕೊಟ್ಟ ಮಾತಿನಂತೆ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ. ಸರ್ಕಾರದಿಂದ ಅಭಿವೃದ್ಧಿ ಕಾರ್ಯಕ್ರಮ ಶುರುವಾಗಿದೆ. ನಗರಸಭೆ ಅಧಿಕಾರಕ್ಕೆ ಕೇಂದ್ರ ಸಚಿವರು ಬಂದರೂ 1 ಓಟ್ನಿಂದ ಸೋತೋ. ನಾವು ಒಗ್ಗಟ್ಟು ಇರ್ತೀವೋ ಅಷ್ಟೇ ನಾವು ಜಯ ಸಾಧಿಸಲು ಸಾಧ್ಯ ಎಂದರು. ನಿಮ್ಮ ಒಗ್ಗಟ್ಟಿನಿಂದ ಮಂಡ್ಯದಲ್ಲಿ ಕಾಂಗ್ರೆಸ್ ಇಲ್ಲ ಅಂತ ಹೇಳಿದವರಿಗೆ ಉತ್ತರವನ್ನು ಸಿಕ್ಕಿ ಕರ್ನಾಟಕದಲ್ಲಿ ಸರ್ಕಾರ ಪರವಾಗಿ ಮಂಡ್ಯದ ಪಾತ್ರಗಳು 6 ಜನ ಶಾಸಕರು ಸಿಕ್ಕು ಅನ್ನೋದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಬಂಧುಗಳ ಶ್ರಮ ನಾನು ಸದಾಕಾಲ ಅದರ ಮುಂದೆ ನಮ್ಮಿಂದ ದೃಢವಾಗಿ ಕಾರ್ಯಕರ್ತರ ವಿಚಾರದಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ್ರೆ ಸರ್ಕಾರ ಅಂದು ಘೋಷಣೆ ಮಾಡುವಂಥ ರೀತಿಯಲ್ಲಿ ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಸಭೆಯಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ, ಮರಿತಿಪ್ಪೇಗೌಡ, ಅಪ್ಪಾಜಿಗೌಡ, ಸಿಡಿ ಗಂಗಾಧರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು.